ಹಾಯ್ ಹಲೋ ನಮಸ್ಕಾರ. ಟೇಸ್ಟ್ ಆಫ್ ಕರ್ನಾಟಕ SVNಗೆ ಸ್ವಾಗತ. ನಾನಿವತ್ತು ಟೊಮೊಟೊ ಚಿಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಸುಲಭವಾಗಿ ಮಾಡುವಂಥದ್ದು. ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಒಂದು ಈರುಳ್ಳಿ, ಒಂದು 10 ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಗೆ ಒಂದು 5 ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನೇನು ಮಾಡ್ತೀನಿ ಅಂದರೆ, ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ನಾನೇನು ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಒಣಮೆಣಸಿಕಾಯಿನ ಸ್ವಲ್ಪ ಹುರ್ಕೊಂಬಿಡೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿಕಾಯಿನ ಹಾಕಿ ಹುರಿದ್ರೆ ಸಾಕು. ನಾನಿಲ್ಲಿ ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು 1-2 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸಾಕು ನನಗೆ ಇಷ್ಟು ಖಾರಕ್ಕೆ ಅಂಥೇಳಿ. ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಹಾಗೆ ನನ್ನ ಚಾನಲ್ನ ವೀಕ್ಷಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡಿ, ನಾನೀಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈಗ ಇದನ್ನು ಹುರ್ಕೊಂಡಾದ್ಮೇಲೆ ನಾವೇನು ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿಟ್ಕೊಂಡಿದ್ವಲ್ಲ ಆ ಮಿಕ್ಸಿ ಜಾರ್ಗೆ ಈ ಒಣಮೆಣಸಿಕಾಯನ್ನು ಕೂಡ ಅದಕ್ಕೇ ಹಾಕ್ಕೊಂಬಿಡೋಣ. ಇವಾಗ ಎಲ್ಲ ಒಣಮೆಣಸಿಕಾಯನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಈಗ ನಾನು ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ನಲ್ವ, 5 ಟೊಮೊಟೊನ ಅದನ್ನು ಈ ರೀತಿ ಮೀಡಿಯಮ್ ಸೈಜಲ್ಲಿ ನಾನು ಹೆಚ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಎಣ್ಣೆನೂ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಹುರ್ಕೊಳ್ಳೋಣ. ಈ ಟೊಮೊಟೊ ಚಿಲ್ಲಿ ತುಂಬ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಾಗಿರುತ್ತೆ. ನೀವು ಇದನ್ನು ಮಾಡಿ ಫ್ರಿಜ್ಜಲ್ಲಿ ಬೇಕಾದರೂ ಕೂಡ ಹಾಗೆ ಇಟ್ಕೋಬೋದು. ತುಂಬ ದಿನಗಳ ನಂತರವರೆಗೂ ಇದು ಬರುತ್ತೆ ತಿನ್ನೋದಕ್ಕೆ. ತುಂಬ ರುಚಿ ಇರುತ್ತೆ. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದ್ರಂತೂ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಮತ್ತು ಮಾಡಿ ಒಂದು ಸತಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಮಾಡಿಬಿಟ್ಟು ಹಾಗೆ ಹೇಗೆ ಬಂದಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ. ತುಂಬ ಈಸಿ ಮಾಡೋದು ಕೂಡ. ಟೊಮೊಟೊ ಕಡಿಮೆ ರೇಟ್ ಇದ್ದಾಗ ನೀವು ಈ ರೀತಿ ಮಾಡಿಕೊಂಡು ಇಟ್ಕೋಬೋದು. ನೋಡಿ, ಇದಕ್ಕೆ ನಾನು ಒಂದು ಸ್ವಲ್ಪ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ಇದು ಸ್ವಲ್ಪ ಬೇಗ ಹುರಿಕೋಬೋದು ನಾವು. ನೋಡಿ, ಇದನ್ನು ಇವಾಗ ಚೆನ್ನಾಗಿ ಹುರಿತಾ ಇದ್ದೀನಿ. ಈಗ ನಾನು ಏನು ಹುರಿದಿಟ್ಕೊಂಡಿರುವಂಥ ಟೊಮೊಟೊವನ್ನು ಈ ಒಂದು ದೊಡ್ಡದಾದಂಥ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಚಿಕ್ಕ ಜಾರ್ಗೆ ಅದು ಅಷ್ಟೊಂದು ಹಿಡಿಸಲ್ಲ ಅಂಥೇಳಿ ನಾನು ಈ ಮುಂಚೆ ಏನು ರುಬ್ಬಿಟ್ಕೊಂಡಿದ್ದಂಥ ಒಣಮೆಣಸಿಕಾಯಿ ಬೆಳ್ಳುಳ್ಳಿ ಪುಡಿ ಏನಿರುತ್ತೋ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಚೂರು ಬೆಲ್ಲವನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಹುಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ. ಈಗ ಅದನ್ನು ರುಬ್ಬಿದ್ದಾಗಿದೆ. ಈಗ ನಾವು ಒಂದು ಬಾಣಲಿಯನ್ನು ತೆಗೆದುಕೊಳ್ಳೋಣ. ಆ ಬಾಣಲಿಗೆ ನಾವು ಒಗ್ಗರಣೆಯನ್ನು ಹಾಕೋದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ತಾಯಿದ್ದೀನಿ. ಈಗ ಇದೆರಡು ಚಟಪಟ ಅಂತ ಅಂದಮೇಲೆ ಇವಾಗ ನಾವು ಏನು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕರಿಬೇವನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈಗ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಟೊಮೊಟೊ ಮತ್ತು ಒಣಮೆಣಸಿಕಾಯ್ದು ಖಾರ, ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಇದನ್ನು ಚೆನ್ನಾಗಿ ಅದನ್ನು ಹಾಕಿ ಅದಕ್ಕೆ ಏನು ಮಿಕ್ಸಿ ಜಾರ್ ಇರುತ್ತಲ್ಲ ಅದಕ್ಕೆ ಒಂದು ಚೂರು ನೀರನ್ನು ಕೂಡ ಹಾಕಿ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಅದರಲ್ಲಿರೋ ರಸ ಎಲ್ಲ ಬರಲಿ ಅಂತ. ಜಾಸ್ತಿ ನೀರು ಹಾಕಬಾರ್ದು. ನಾನು ಅದು ಮಿಕ್ಸಿ ಜಾರಿಗೆ ಚೂರು ಹಾಕಿದ್ದೀನಿ. ಈಗ ನಾನು ಇದಕ್ಕೆ MTR ಸಾಂಬಾರು ಪುಡಿ ಕೂಡ ತಗೊಂಡಿದ್ದೀನಿ. ಇದಕ್ಕೆ ಇದೇ ಮೇನ್ ಇಂಪಾರ್ಟೆಂಟು ರುಚಿ ಕೊಡೋದಕ್ಕೆ. ನಾನು ಒಂದು ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೀನಿ. ಆ ಚಿಕ್ಕ ಪ್ಯಾಕೆಟಲ್ಲಿ 2 ಸ್ಪೂನ್ ಇರುತ್ತೆ ಸಾಂಬಾರು ಪುಡಿ. ಆ 2 ಸ್ಪೂನು ಸಾಂಬಾರು ಪುಡಿಯನ್ನು ಕೂಡ ಹಾಕಿದ್ದೀನಿ. ಹಾಗೆ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಇದು ಸಖತ್ತಾಗಿ ಚೆನ್ನಾಗಿ ಟೇಸ್ಟಾಗಿ ಬಂದಿದೆ. ತುಂಬ ರುಚಿಯಾಗಿರುತ್ತೆ. ಮಾಡೋದಕ್ಕೂ ತುಂಬ ಸುಲಭ. ಬೇಗನೆ ಈ ಟೊಮೊಟೊ ಚಿಲ್ಲಿ ರೆಡಿಯಾಗುತ್ತೆ. ಹಾಗೆ ತುಂಬ ರುಚಿ ಕೂಡ ಇದು ಬಿಸಿ ಅನ್ನಕ್ಕೆ, ಚಪಾತಿ, ರೊಟ್ಟಿ, ಈ ತಾಲಿಪೆಟ್ಟು ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಟೊಮೊಟೊ ಚಿಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ, ಘಮ ಕೂಡ ಅಷ್ಟೇ ಚೆನ್ನಾಗಿದೆ. ಹೀಗೆ ನನ್ನ ಚಾನಲ್ನ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.